ಯೂಟ್ಯೂಬ್ನಲ್ಲಿ ನೋಡಬಹುದಾದಂಥ 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಹಾಯ್ ಫ್ರೆಂಡ್ಸ್, ಸಿನಿಮಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ನಂಬರ್ 5 ಪೆಂಗ್ವಿನ್. 2020ರಲ್ಲಿ ತೆರೆಕಂಡಂತ ಸಿನಿಮಾ. ಕೀರ್ತಿ ಸುರೇಶ್ ಲೀಡ್ ರೋಲ್ ನಲ್ಲಿ ಅಭಿನಯಿಸಿದಂತ ಸಿನಿಮಾ. ಇನ್ನ ಸ್ಟೋರಿ ಲೈನ್ ಬಂದು 6 ವರ್ಷದ ಹಿಂದೆ ತನ್ನ ಮಗ ಮಿಸ್ ಆಗಿರ್ತಾನೆ. ಎಲ್ಲರೂ ಅವನ್ ಸತ್ತೋಗಿರ್ತಾನೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಮಗನ್ನ ನಾನು ಹುಡುಕ್ತೀನಿ ಅಂತ ಹೀರೋಯಿನ್ ಹೊರಡ್ತಾಳೆ. ಅದು ಅವಳು ಪ್ರೆಗ್ನೆಂಟ್ ಆಗಿರುವ ಸ್ಥಿತಿಯಲ್ಲಿ. ಆಮೇಲೆ ತನ್ನ ಮಗ ಸಿಗ್ತಾನ ಇಲ್ವಾ ಅನ್ನೋದೇ ಸ್ಟೋರಿ. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅನ್ನೋರು ಈ ಸಿನಿಮಾನ ನೋಡಿ. ನೆಕ್ಸ್ಟ್ ನಂಬರ್ 4 ವಿ. 2020ರಲ್ಲಿ ತೆರೆಕಂಡಂತ ಸಿನಿಮಾ. ನಾನಿ ಮತ್ತು ಸುಧೀರ್ ಬಾಬು ನಟಿಸಿರುವ ಸಿನಿಮಾ. ಸ್ಟೋರಿಗೆ ಬಂದ್ರೆ, ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಯಾವುದೇ ಕೇಸ್ ಆದ್ರೂ ಸಾಲ್ವ್ ಮಾಡುವಂತ ಪೊಲೀಸ್ಗೆ ಒಬ್ಬ ಸೀರಿಯಲ್ ಕಿಲ್ಲರ್ ಎದುರು ಆಗ್ತಾನೆ. ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ ಚಾಲೆಂಜ್ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಆ ಸೀರಿಯಲ್ ಕಿಲ್ಲರ್ ಸಿಗ್ತಾನ ಮತ್ತೆ ಅವನು ಯಾಕೆ ಕೊಲೆ ಮಾಡ್ತಾ ಇರ್ತಾನೆ ಅನ್ನೋದೇ ಸ್ಟೋರಿ. ಒನ್ ಟೈಮ್ ಖಂಡಿತ ನೋಡ್ಬೋದು. ಪ್ಲೀಸ್ ವಾಚ್ ಇಟ್. ನೆಕ್ಸ್ಟ್ ನಂಬರ್ 3 ನೀನ್ ಯಾರು ಅಥವಾ ಎವರು. 2019ರಲ್ಲಿ ತೆರೆಕಂಡಂತ ಸಿನಿಮಾ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಕೊಲೆ ಆಗುತ್ತೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಹೀರೋ ಬರ್ತಾನೆ. ಆ ಇನ್ವೆಸ್ಟಿಗೇಷನ್ ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಗಳು ತುಂಬಾ ಇರುತ್ತೆ. ಮತ್ತೆ 2ರಿಂದ 3 ಕ್ಲೈಮ್ಯಾಕ್ಸ್ ಬರುತ್ತೆ. ಯಾರು ಒಳ್ಳೆಯವರು ಅಂತ ಅನ್ಕೊಂಡಿರ್ತೀವಿ ಅವ್ರು ಕೆಟ್ಟೋರಾಗಿರ್ತಾರೆ. ಯಾರು ಕೆಟ್ಟೋರು ಅಂತ ಅನ್ಕೋತೀವಿ ಅವ್ರು ಒಳ್ಳೆಯವರಾಗಿರ್ತಾರೆ. ನಿಮ್ಮ ತಲೆಗೆ ಕೆಲಸ ಕೊಡೋ ಅಂತ ಸಿನಿಮಾ ಇದು. ನೆಕ್ಸ್ಟ್ ನಂಬರ್ 2 ಅಂಜಮ್ ಪತೀರಾ. 2020ರಲ್ಲಿ ತೆರೆಕಂಡಂತ ಸಿನಿಮಾ. ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಮತ್ತೆ ರಿಯಲ್ ಇನ್ಸಿಡೆಂಟ್ ಆಧಾರದ ಮೇಲೆ ಮಾಡಿರುವಂತ ಸಿನಿಮಾ ಇದು. ಕತೆಗೆ ಬಂದ್ರೆ, ಒಬ್ಬ ಸೀರಿಯಲ್ ಕಿಲ್ಲರ್ ಪೊಲೀಸರನ್ನ ಕೊಲೆ ಮಾಡ್ತಾ ಇರ್ತಾನೆ. ಆ ಇನ್ವೆಸ್ಟಿಗೇಷನ್ಗೆ ಅಂತ ಒಬ್ಬ ಸೈಕಾಲಜಿಸ್ಟ್ ನ ಕರೆಸ್ತಾರೆ. ಅವನಿಂದ ಕೇಸ್ ಸಾಲ್ವ್ ಆಗುತ್ತಾ ಅನ್ನೋದೇ ಸ್ಟೋರಿ. ಆದ್ರೆ ಕೊನೆ ಕ್ಷಣದವರೆಗೂ ಈ ಸಿನಿಮಾ ನಿಮ್ನ ಎಂಗೇಜ್ ಆಗಿಡುತ್ತೆ. ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ನಂಬರ್ 1 ಇಟ್. 2020ರಲ್ಲಿ ತೆರೆಕಂಡಂತ ಸಿನಿಮಾ. ವಿಶ್ವಕ್ ಸೇನ್ ನಟಿಸಿರುವ ಸಿನಿಮಾ. ಸ್ಟೋರಿ ಲೈನ್ ಬಂದು, ಪ್ರೀತಿ ಅನ್ನೋ ಹುಡುಗಿ ಒಂದು ಹೈವೇಯಲ್ಲಿ ಮಿಸ್ ಆಗ್ತಾಳೆ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಕೇಸು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ನಿಮ್ಮ ತಲೆನೇ ಕೆಡಿಸುವಂತ ಹಂತಕ್ಕೆ ತಲುಪುತ್ತೆ. ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ಬರ ಮೇಲೂ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಟ್ವಿಸ್ಟ್ ಯಾರು ಕೂಡ ಊಹೆನೂ ಮಾಡಿರಲ್ಲ. ಒಂದು ಪಕ್ಕಾ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ನೋಡ್ಬೇಕು ಅನ್ನೋರು ಈ ಸಿನಿಮಾ ನೋಡಿ ಖಂಡಿತ ಇಷ್ಟ ಆಗುತ್ತೆ. ಇದಿಷ್ಟು ಯೂಟ್ಯೂಬ್ನಲ್ಲಿ ನೋಡಬಹುದಾದಂಥ 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಲಿಸ್ಟ್ ನೋಡಿ ಕನ್ನಡ ಭಾಷೆಯಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.